ಗಾಯ್ಸ್ 100 ರೂಪಾಯಿ ಎಲ್ಲೋ ಬೀಳ್ಸ್ಕೊಂಬಿಟ್ಟೆ ಗಾಯ್ಸ್. ಎಲ್ಲಿ ಬೀಳ್ಸ್ಕೊಂಡು ನನಗೆ ಗೊತ್ತಾಗ್ತದೆ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ತಮ್ಮ ಸ್ಕೂಲ್ಗೆ ರೆಡಿ ಆಗ್ತವನೆ. ಸ್ಕೂಲ್ಗೆ ಯಾವಾಗ ರೆಡಿ ಆಗ್ತಾನೆ. ನಮ್ಮಮ್ಮ ನಾಷ್ಟ ಮಾಡೋ ಕೂತೀನಿ ನೋಡೋದು ಪಾಷ್ಟ ಮಾಡೋದು ಗಾಯ್ಸ್. ನಮ್ಮಮ್ಮ ಬೆಳಿಗ್ಗೆ ಪಾಷ್ಟ ಮಾಡಿದ್ರು ನೋಡಿ ಗಾಯ್ಸ್. ತುಂಬಾ ಪೀಸಿ ಫುಲ್ ಖಾರ ಆಗ್ಬಿಟ್ಟಿದೆ ಗೈಸ್. ನೋಡಿ ಗೈಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ. ನಾನು ಹೊಡ್ತಾ ತಿಂತೀನಿ. ನನಗಿನ್ನ ಟೈಮ್ ಆಗಿತ್ತು. ನಾ ಬೇಗ ಹೋಗ್ಲಿಕ್ಕಿನ್ನ ಬನ್ನಿ ಹೋಗೋಣ. ಬಾಯ್ ಮಾ ಬಾಯ್ ಫ್ರೆಶ್ ಗೈಸ್. ಇಲ್ಲಿ ಸ್ವಲ್ಪ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಬನ್ನಿ ಹೋಗೋಣ. ಇವತ್ತೇನು ಬಸ್ ಸ್ಟಾಪ್ ಹಿಂಗಿದೆ. ಇವತ್ತೆಲ್ಲ ಖಾಲಿ ಹೊಡಿಕತ್ತೀನಿ ಗೈಸ್. ನೋಡಿ ಫಸ್ಟ್ ಹೋಗಿ ನೀಟಾಗಿ 2 ಸತಿ ಕೇಳ್ತೀನಿ ಇವತ್ತು ಬಸ್ಸು ಮಹಾಲಕ್ಷ್ಮಿ ಹೋಗುತ್ತಾ ಅಂತ. ಮತ್ತೆ ನಿನ್ನೆ ಥರ ಆದರೆ ಮತ್ತೆ ತಲೆನೋವು. ಅದಕ್ಕೆ ಇನ್ನೊಂದ್ಸತಿ ಒಂದು ಕೇಳೋಣ. ಅಲ್ಲಿ ಹಾಸ್ಟೆಲ್ ಬರುತ್ತೆ ಅಂತ ಬಸ್ಸು. ಫೈನಲಿ ನಾನು ಇವಾಗ ಇಟ್ಕೊಂಡೆ ನೋಡಿ ಮಹಾಲಕ್ಷ್ಮಿ ಹತ್ರ. ಇವಾಗ ಎಲ್ಲಿದ್ದೀನಿ ತಡೆಯಾರ ಇಲ್ಲ ಬಿದ್ದಕ್ಕೆ ಬರ್ತಾರೆ. ಇವತ್ತಿನ ಸಪ್ರೇಟಾಗಿ ಪೊಲೀಸರು ನಿಂತ್ಕೊಂಡು ನೋಡಿ ಇವತ್ತಿಗೆ. ಫೈನಲಿ ಇವಾಗ ನಾನು ಬಸ್ ಇಟ್ಕೊಂಡು ನಾನು ಬಂದೆ ಕೆಲ್ಸದ ಕಡೆ ನೋಡಿ. ಜಾಸ್ತಿ ನಾನು ಸಲೂನ್ ಹತ್ರ ಬಂದಿದ್ದೀನಿ. ಸಲೂನ್ ಹತ್ರ ಹೋಗೋಣ. ಸಲೂನ್ ಹತ್ರ ಬಂದು ಇವಾಗ ಬಂದೆ ಸಲೂನ್. ಆಮೇಲೆ ಸಿಗಲ್ಲ ಕೆಲಸ ಟೈಮಲ್ಲಿ ಗಾಯಸನೆ. ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಮತ್ತೆ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಬೇಕು. ಇವಾಗ ಬನ್ನಿ ಎಡಿಟಿಂಗ್ ಮಾಡಬೇಕು. ಇದೆ ನೋಡಿ ಲೇಡೀಸ್ ಸಲೂನ್ ಕಲರ್ ನೋಡಿ ನಿಮ್ಗೆ ಅನಿಸುತ್ತೆ. ಫೈನಲ್ ಲೇಡೀಸ್ ಸಲೂನ್ ಇದು ಬಂದ್ಬಿಟ್ಟು ಕಲರಿಂಗ್ದು. ಅದೆಲ್ಲ ಮಾಮೂಲಿ ಸಿಟ್ಟಿಂಗ್ಸ್ ಏರಿಯಾಸ್ ಇಲ್ಲ. ಇದು ಬಂದ್ಬಿಟ್ಟು ನಾನು ನಾಷ್ಟ ಮಾಡಬೇಕಾಗಿದೆ. ಇವತ್ತಿಲ್ಲೇ ನಾಷ್ಟ ಮಾಡಬೇಕು ನಾನು. ಇದು ಹೆಂಗೆ ತಿನ್ನೋಕ್ಕಾಗುತ್ತೋ ಗೊತ್ತಾಗಲ್ಲ. ಬೇಡ ಬನ್ನಿ ಮೇಲೆ ಹೋಗೋಣ. ಇದು ಕ್ಯಾಶ್ ಕೌಂಟ್ರು. ಇದು ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಕೊಟ್ಟು ಕಲ್ಸೋರೆ ಸ್ಪೂನನ್ನು ಕೊಟ್ಟು ಕಲಿಸಿಲ್ಲ ನೋಡಿ. ಹೆಂಗೆ ತಿಂದೇವಿ ನಾವು. ಹೆಂಗೆ ತಿನ್ನೋದು ನೋಡಿ. ಇವಾಗ ಕೈಯಲ್ಲಿ ತಿನ್ಬೇಕಂದ್ರೂ ಫುಲ್ ಬಿಸಿ. ಗಾಯ್ಸ್ ಫೈನಲ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೇನು ಮಾಡೋದು. ಸ್ವಲ್ಪ ಎಡಿಟಿಂಗ್ ಮಾಡೋದೈತೆ. ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ನಾನು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಗಾಯ್ಸ್. ಏನು ಮಾಡೋದಂತ ಅರ್ಥನೇ ಆಗ್ತಾಯಿಲ್ಲ. ನಾನು ಎಷ್ಟೇ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡೇ ಆಗ್ತಾಯಿಲ್ಲ. ಶಾರ್ಟ್ ಚಿಕ್ಕ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಏನೋ ಬ್ಯಾನ್ ಅದಿದೆ ಅಂತ ಬ್ಲಾಕ್ ಆಗ್ತಿದೆ ವೀಡಿಯೋಸ್. ಅದಕ್ಕೇನು ಮಾಡಬೇಕಂತ ಅರ್ಥ ಆಗ್ತದೆ ನೋಡಿ. ಅವಾಗಿಂದ ಬರೀ ಚೆಕ್ ಮಾಡ್ತೀನಿ ಏನಾಗೈತೆ ಅಂತ. ಏನೂ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ಗಾಯ್ಸ್. ಏನೋ ವೆರಿಫಿಕೇಷನ್ ಅಂತೆ. ಅದು ವೆರಿಫಿಕೇಷನ್ ಅಂದರೆ ನಾವು ಡೈಲಿ ಬ್ಲಾಗ್ಸ್ ಮಾಡ್ತಾಯಿದ್ದೀವಲ್ಲ, ಆ ಡೈಲಿ ಬ್ಲಾಗ್ಸ್ ಬಗ್ಗೆ ನಾವು ಬರೀ ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಮಾಡೋವಾಗ ನಮಗೆ ವೆರಿಫಿಕೇಷನ್ ಬರುತ್ತೆ. ಆ ವೆರಿಫಿಕೇಷನ್ ಅಪ್ಲೈ ಮಾಡಿದ್ದೀನಿ. ಸಬ್ಮಿಟ್ ಎಲ್ಲ ಮಾಡಿತ್ತು. 24 hours ಆಮೇಲೆ ನಮ್ಗೆ ಅದೇನು ಅಂತ ಎಲ್ಲ 24 hours ಆಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆನಾ ಗಾಯ್ಸ್. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಅದೆಲ್ಲಿ ಬಿದ್ದೋಯ್ತು ನಿಮಗೆ ಗೊತ್ತಾಗ್ತಲ್ಲ. ಎಲ್ಲ ಜೇಬ್ ಮಿಸ್ ಆಗಿ ಬಿದ್ದೋಯ್ತು ನೋಡಿ. ನಾನು ಸೀದಾ ಬೇಕ್ರಿಗೆ ಹೋಗ್ಬಿಟ್ಟಿದ್ದೆ. ಬೇಕ್ರಿ ಹತ್ರ ಹೋಗ್ಬಿಟ್ಟು ಇನ್ನೇನಿನ್ನ ತೊಗೊಬೇಕು. ಇನ್ನೇನು ಕೊಡ್ತವ್ರೆ. ಇನ್ನು ಅವ್ರ ಐಟಮ್ ಎತ್ತಿ ಹಿಂಗೆ ಕೊಡ್ತವ್ರೆ. ಒಂದು ಬಂದು ತೊಗೊಂಡಿದ್ದೆ. ಅದು ಇನ್ನು ಕೊಡೋಕೆ ಬಂದರು. ಅದು ಕೊಡೋಷ್ಟರಲ್ಲಿ ನಾನು ಒಳ್ಳೆ ಟೈಮ್ಗೆ ನಾನು ಜಾಬ್ ಚೆಕ್ ಮಾಡ್ಕೊಂಬಿಟ್ಟೆ. ಒಂದು ಸತಿ ಜಾಬ್ ಚೆಕ್ ಮಾಡ್ಕೊಂಡ್ಮೇಲೆ ಆಮೇಲೆ ನನಗೆ ಗೊತ್ತಾಯ್ತು ಕಾಸು ಹುಡುಕ್ತಾ ಇದ್ದೀನಿ, ಕಾಸೇ ಸಿಗ್ತಾಯಿಲ್ಲ. ಮಧ್ಯಾಹ್ನ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಆಮೇಲೆ ಮತ್ತೆ ನಾನು ಕಾಸು ಹುಡುಕಕ್ಕೆ ನೋಡಿದೆ. ಆಮೇಲೆ
ನೋಡಿ ನನ್ನ ಜಾಬಲ್ಲಿಂದ ಬಿಡಿ ಇಷ್ಟೇ ಚಿಲ್ಲರೆ ಇಷ್ಟೇ ಬರೀ ಕರೆಕ್ಟಾಗಿ 7 ರೂಪಾಯಿ ಐತೆ. ನಾನು 100 ರೂಪಾಯಿ ಐತಲ್ಲ ಏನೇನೋ ತಿಂದು ಅಂದ್ಕೊಂಡು ಮತ್ತೆ ಜಾಬ್ಗೆ ಹಾಕ್ಕೊಂಡೆ. ನೋಡಿದೆ ಬಸ್ಸಲ್ಲಿ ಬಿದ್ದೋಯ್ತು, ರೋಡಲ್ಲಿ ಬಿದ್ದೋಯ್ತು ಗೊತ್ತಾಗ್ತಲ್ಲ. ಅದನ್ನೇ ಹುಡುಕಿದ್ದೆ, ಸಿಕ್ಕಿಲ್ಲ. ಇಲ್ಲಿ ನೋಡಿ ಇನ್ನು ಗಣೇಶ ಬಾಬೆರೆ ಬರ್ತಾಯಿದೆ ಇನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಇನ್ನೆಲ್ಲ ಇನ್ನು ಒಂದೊಂದೇ ನಾವು ಮಾರ್ಕೆಟ್ ಫುಲ್ ಎಲ್ಲ ನೋಡಿ ಅಶ್ವಾಗ ಇದು ಹಾಕ್ಸ್ಬಿಟ್ಟವ್ರೆ. ಈಗ ನಮ್ಮ ಏರಿಯಾ ಹತ್ರ ಯಾವಾಗ ಎಂಟ್ರೆನ್ಸ್ ಹತ್ತ ಇದ್ದೇ ಇರುತ್ತೆ ಯಾವಾಗೂ. ಇಲ್ಲಿ ನೋಡಿ ಲೈಟಿಂಗ್ ಫುಲ್ ಎಲ್ಲ ರೋಡ್ ಫುಲ್ ಹಾಕ್ಬಿಟ್ಟವ್ರೆ ನೋಡಿ ಲೈಟಿಂಗು. ರೋಡ್ ಫುಲ್ ಎಲ್ಲ ಲೈಟಿಂಗ್ ಹಾಕ್ಬಿಟ್ಟವ್ರೆ ಇಲ್ಲಿ ಗಣೇಶ ಟೆಂಪಲ್ ತನಕ. ನನಗೆ ಗೊತ್ತಿಲ್ಲ ಹಾಕಿರೋದು, ನಾನು ಇವತ್ತು ನೋಡ್ತಾ ಇದ್ದೀನಿ. ನಾನು ಡೈಲಿ ಹೋಗೋದು ಹಂಗೆ, ನಾನು ಬರ್ತಾಯಿರೋದು ಇವತ್ತು ಈ ಕಡೆ, ನಾನು ಇವಾಗ ನೋಡ್ತಾ ಇರೋದು ಇವತ್ತೆಲ್ಲ ಗೈಸ್. ಮತ್ತೆ ಹೋಗಿದ್ದೋಯ್ತು ನೋಡಿ ನಡೀತಾ ಜೋಬೆಲ್ಲ ಗಲ ಅಂತ ಬೆಳಿ ಚಿಲ್ಲರೆ ಕಾಸು ನೋಡಿ. ಹಂಗೆ ಜೋಬೆಲ್ಲ ಫುಲ್ಲು ನೋಡಿ ಏನೋ ಸೌಂಡ್ ಬರ್ತದೆ ನೋಡಿ. ಗಲಗಲ ಟಕ್ 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 ಅಂತ ಸೌಂಡ್ ಬರ್ತಿದೆ. ಏನು ಸೌಂಡ್ ಬರ್ತದೆ ನನಗೆ ಗೊತ್ತಾಗ್ತದೆ. ಬನ್ನಿ ಹೋಗೋಣ. ಫುಲ್ ನಿದ್ದೆ ಬರ್ತದೆ ಗಾಯ್ಸ್. ಒಂದ್ಸತಿ ಕಣ್ಣು ಮುಚ್ಕೊಂಡ್ಬಿಟ್ರೆ ಇನ್ನು 50 ಎದೊಳ್ತೀನಲ್ಲೋ ನನಗೆ ಗೊತ್ತಿಲ್ಲ. ಕೈಯೆಲ್ಲ ಒಣಗ್ತದೆ. ಒಂದೊಂದು ತೋರ್ಸೋದು ಮರ್ತೋಗ್ಬಿಟ್ಟೆ ನೋಡಿ. ಕೈ ನೋಡಿ ಊದ್ಕೊಂಡಿದ್ದೆ, ಕೈ ನೋಡಿ ಹೆಂಗೆ ಊದ್ಕೊಂಡಿರೋದು ನೋಡಿ. ಇವನು ನೋಡಿ ನನ್ನ ತಮ್ಮ ಹಿಡು ಗಾಯ್ಸ್, ಕೈ ನೋಡಿ. ಬಂದ್ಬಿಟ್ಟು ಆರ್ಟಿಸ್ಟ್ ಅಂತ ನಾವು ಬಂದಿರೋದು ನೋಡಿ. ನೋಡಿ ಏನು ನೋಡಿ ನೋಡಿ ರಿವ್ಯೂ ಕೊಡು. ಏನ್ ಗೊತ್ತಾ ಮಾಡ್ತಾರ ಅವಂತ ಸಾಂಗ್ ಕರ್ಪೂರ ಆಗ್ತದ ಅಂತ ಟೈಮಲ್ಲಿ ನೋ ವೇ ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅವಾಗಿಂದ ಒಂದೊಂದ್ ಸತಿ ಹಾಗೆ ಸಾಕು ನೋಡಿ. 2 ನಿಮಿಷಕ್ಕೆ ಒಂದ್ಸತಿ ಕರ್ಪೂರ ಶಿವರಾಜ್ ಜೋಶಿ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೀನಿ. ಬೋರ್ ಹೊಡಿತದೆ, ಏನು ಮಾಡೋದು. ಅವಾಗಿಂದ ಮಲ್ಕೊಂತೈತೆ, ನಿದ್ದೆ ಬರ್ತಿಲ್ಲ. ಅದಕ್ಕೆ ಇವ್ರಿಗೆ ಶಿವರಾಜ್ ಜೋಶಿ ಅವ್ರದ್ದು ವಿಡಿಯೋ ನೋಡ್ತಿದ್ದೀನಿ. ಅವರು ಇದೇ ಥರ ನೋಡಿ ಅವರು ಇದೇ ಥರ ಮನೇಲಿ ಎಲ್ಲ ಇರ್ತಾಯಿದ್ರು. ಅವರು ಅಷ್ಟೇ. ಇವಾಗ ಬೆಳೆದಿರೋರೆಲ್ಲ ತುಂಬ ಜನ ಫೇಮಸ್ ಆಗಿರೋರೆಲ್ಲ ಎಲ್ಲ ಕೊರೋನಾ ಟೈಮಲ್ಲೇ ಗೈಸ್. ಇವ್ರು ಬಂದ್ಬಿಟ್ಟು ಈ ಶಿವರಾಜ್ ಜೋಶಿ ಅವ್ರು ಬಂದ್ಬಿಟ್ಟು 2019 ವಿಡಿಯೋ ಸ್ಟಾರ್ಟ್ ಮಾಡಿದ್ದವರು. 2019 ವಿಡಿಯೋ ಸ್ಟಾರ್ಟ್ ಮಾಡಿದ್ದು. 2019 ಕೊರೋನಾ ಟೈಮ್ ಯಾವಾಗ ಬಂತು ಅವಾಗಿಂದ ಇವ್ರದ್ದು ವೀಡಿಯೋಸು ಹೋಗೋದು ಸ್ಟಾರ್ಟ್ ಆಯ್ತು. ಇನ್ನು ನೋಡಿ ಈಗ ನೋಡಿ ಎಷ್ಟು ಜನ ಫಾಲೋವರ್ಸ್ ಇವ್ರಿಗೆ. 35.5 ಸಬ್ಸ್ಕ್ರೈಬರ್ಸ್, 2.1K ವೀಡಿಯೋಸು ನೋಡಿ. ಏನಾರ ನನಗೂ ಈ ಥರ ಫಾಲೋವರ್ಸ್ ಆಗಬೇಕಂತ ಒಂದೇ ಒಂದು ಆಸೆ ಗೈಸ್. ನೋಡಿ ನನಗೆ ಈ ಥರ 35 ಮಿಲಿಯನ್ಸ್ ವೀಡಿಯೋಸ್ ನೋಡಿ, 35 ಮಿಲಿಯನ್ ಫಾಲೋವರ್ಸ್ ಇವ್ರಿಗೆ. ಈ ವಿಡಿಯೋ ನೋಡೋರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಫಸ್ಟು 100K ಫಾಲೋವರ್ಸ್ ಆಗಬೇಕಂತ ಒಂದೇ ಒಂದು ಆಸೆ. ಆದಷ್ಟು ನನಗೆ ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು.